ಕಲರ್ಫುಲ್. ಇದು ಪ್ಲಾಸ್ಟಿಕ್ಕಿನ ಜಾತಿ ಎಣ್ಣೆ ಜಕ್ಕೊಂಡ್ಬಿಡುತ್ತೆ ಪಟ್ 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 ಅನ್ನ. ನೀವು ಮಸ್ತ್ ಎಂಜಾಯ್ ಅನ್ನ ಇಬ್ರು ಈಗ ನೋಡು. ನಾಳೆ ಏನು ಹುರ್ಕೊಂಡು ತಕೊಂಡಿಲ್ಲ, ಅದೇ ಎಣ್ಣೆಗನ ಕಂಟಿನ್ಯೂ ಮಾಡತ್ತೀನಿ. ಈಗ ಬೆಳ್ಳುಳ್ಳಿ ಹಾಕಿಂದ ಸ್ವಲ್ಪ ಕೆಂಪಾಗನ. Passing by a river, he had a bone in his mouth. ನಾವಂತ ಸೂಪರ್ ಆಗದೀವಿ. ನೀವು ಕೂಡ ಹಂಗೆ ಅದಿರಿ ಅನ್ಕೊಂಡು ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡಾಕತ್ತೀನಿ. ಭಾಳ ದಿನದ ಮ್ಯಾಗ ಇಲ್ಲಿ ನಾನು ಪತ್ತರ್ಗಿತ್ತಿ ನೋಡಿದ್ನಿ. ನಮ್ಮ ಕಡೆ ಯಾವ ಥರ ಅದಕ್ಕೆ ನಾವು ಪಾರ್ವಿ ಅಂತ ಕರಿತಿದ್ವಿ. ಆ ಪತ್ರಗಿತ್ತಿ ಬಂದಿತ್ತು. ಭಾಳ ಖುಷಿ ಆಯ್ತು ನೋಡಿ ಕೇಸಿ. ಒಂದಿಷ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕು ಅನ್ನೋಷ್ಟೊತ್ತಿಗೆ ಮುಂದೆ ಹೋಗ್ಬಿಡ್ತು. ಇವಾಗ ಒಂದು ಕಾಣಿಸ್ತಾವೆ ಇಲ್ಲಿ. ನಾವು ಸಣ್ಣವರಿದ್ದಾಗ ಪಾತ್ರಿಗಿತ್ತಿಗೆ ಗೋವಾ ಪತ್ರಿಗಿತ್ತಿ, ಡಾಣಿ ಮತ್ತು ಏನಂತಿದ್ದೀವಪ್ಪ ಅಂದ್ರೆ ಪಾರ್ವಿ, ಚಿಟ್ಟಿ, ಕಲ್ಲರ್, ಈ ಥರ ಒಂದೊಂದು ಪಾತ್ರಿಗಿತ್ತಿಗೆ ಒಂದೊಂದು ಥರ ಹೆಸರಿಟ್ಟಿದ್ವಿ. ನಾನು ನಾಯಿ ಶೇಂಗದ ಗಿಡ ಏನದಾವ ನೋಡ್ರಿ, ಆ ಶೇಂಗದ ಗಿಡ ತೊಗೊಂಡು ಹೊಡಿತಿದ್ವಿ. ಹೊಡೆದ ತಕ್ಷಣ ಸಿಕ್ಬಿಡ್ತಿದ್ವು. ಅವು ಕೆಳಗೆ ಬಿದ್ದುಬಿಡ್ತಿದ್ವು. ಹಾಳಿ ಒಳಗೆಲ್ಲ ಅವನ್ನೆಲ್ಲ ಜಮಾ ಮಾಡಿ ಅವಕ್ರದ್ದು ಮೇಲೆ ಮುಟ್ಟಿದ್ರೆ ಒಂಥರ ಕೈಗೆ ಆಧಾರ ಹತ್ತಿದಂಗೆ ಹತ್ತಿತ್ತು. ಅದು ಆಧಾರ ಹಣ್ಣಿಗೆ ಹಚ್ಕೊಂಡ್ರೆ ಅಕ್ಷರ ದುಂಡಕ್ಕ ಅಂತೇಳಿ ಇದೆಲ್ಲ ನಾವು ಮಾಡೀವಿ. ನೀವು ಮಾಡಿದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಇವತ್ತು ಶನಿವಾರ ಸ್ತ್ರೀಯದ ಸಾಲು ಸುಟ್ಟಿ ಐತಿ. ಒಂದಿಷ್ಟು ಬೆಡ್ಶೀಟ್ ಅವನ್ನ ಒಗ್ದಾಕಿನಿ. ಇವನೇ ತೋರಿಸ್ತಾರಂತ ಅನ್ಕೊಳಕ್ಕೆ ಹೋಗಬೇಡ್ರಿ. ಇಲ್ಲಿ ನೋಡ್ರಿ ನನ್ನ ಬಟ್ಟೆ ಇವತ್ತು ಈಚೆ ಕಡೆ ಸೈಡ್ ಹಾಕಿನ್ರಿಪ್ಪ. ಬಿಸಿಲು ಒಂಚೂರು ಐತಿ. ಇನ್ನೂ ಒಂದು ದೊಡ್ಡ ಹಾಸಿಗೆ ಇತ್ತು, ಒಗದು ಹಾಕಿದ್ರೆ ಒಣಗ್ತಿತ್ತ ಏನೋ ಗೊತ್ತಿಲ್ಲ. ನಾನು ಒಗಿಲಿಲ್ಲ, ಇದಷ್ಟೇ ಒಗದ್ನಿ. ಕಡೆ ಹಾಕಿನಿ ನೋಡ್ರಿ. ಇಲ್ಲೊಂದೆರಡು ಒಗ್ದೀನಿ. ಆಗಳಕ್ಕೆ ಒಣಗಿಬಿಟ್ಟಾವ ನೋಡ್ರಿ. ಅದು ಒಣಗಿಲ್ಲ, ಇದು ಒಣಗೈತಿ. ಅದು ಒಂದು ಚೂರು ಒಣಗಾಕತ್ತೈತಿ. ಒಂಚೂರು ಯಾಕಂದ್ರೆ ಜಾಸ್ತಿ ನೆರಳು ಬೀಳುತ್ತೆ ನೋಡ್ರಿ. ಹಾಗಾಗಿ ಜಾರಾಗಿತ್ತು. ಯಾಕಂದ್ರೆ ರಚಿತಾ ಮತ್ತು ಕಾಕಿ ಇಬ್ಬರು ಊರಿಗೆ ಹೊಂಟಾರ. ನನಗೂ ಮನಸ್ಸೈತಿ ಹೋಗ್ಬೇಕಂತೇಳಿ. ಅವ್ರು ಎಲ್ಲಿ ಹೊಂಟಾರ ಅಂತೇಳಿ ಹಿಂದಾಗಡೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿರ್ತೀನಿಲ್ಲ, ಅವಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ. 2 ದಿನ ಹೆಂಗಪ್ಪ ಕಳೀಲಿ. ನಾನು ಹೋಗಿದ್ನಿ, ಅವ್ರು ಬರ್ತಿದ್ರಿಲ್ಲ ಅಂದ್ರೆ ಕಾಕಿ ಬರ್ತಿದ್ಲು. ಒಂಥರ ಹಿಂಗೆ ಕೂಡಿದ್ಬಿಟ್ಟಿದ್ವಲ್ಲ. 2 ದಿನ ಹೆಂಗಪ್ಪ ಅಂತೇಳಿ ನಾನು ಅನ್ನಕತ್ತೀನಿ. ರಚಿತಾ ಅಂತಾಳ, ಮಗಳ ನೀನು ಓದೆ ಅಂದರೆ 2 ತಿಂಗಳು 3 ತಿಂಗಳು ಸೇರಿ ಆಗ್ತಿ, ಅವಾಗ ನಾವು ಹೆಂಗಿರ್ತೀವಿ ಅಂತೇಳಿ. ಯಾಕಂದ್ರೆ ಅವಾಗ ಇಬ್ರು ಇರ್ತಾರಲ್ಲ, ಒಬ್ರು ಇರ್ತಾರೆ ನಡೀತೈತಿ. ಇವಾಗ ಇಬ್ಬರು ಒಮ್ಮೆ ಹೊಂಟಾರ ಅವರು. ಹಂಗಾಗಿ ಒಂದು ಸ್ವಲ್ಪ ಬೇಜಾರು ಅನ್ಸತೈತಿ. ಹೆಂಗೆ ಕಳಿಲಪ್ಪ 2-3 ದಿನ ಅಂತೇಳಿ. 2 ದಿನ ಅಷ್ಟೇ ಬರೋದು. ಒಂಚೂರು ಲೇಟ್ ಆದ್ರೆ ಮತ್ತೊಂದು ದಿನ ಎಕ್ಸ್ಟ್ರಾ ಹೋಗ್ತೈತಿ. ನೋಡೋಣಂತ ಅಲ್ಲಿ ತನಕ ಏನಾಗುತ್ತಾ ಅಂತೇಳಿ. ಹಂಗೆ ಒಳಗಡೆ ಬಂದ್ರೆ ಫ್ರೆಂಡ್ಸ, ನಾನು ನಿನ್ನೆ ಬಟ್ಟೆ ನೋಡ್ರಿ, ನಿನ್ನೆ ಬಟ್ಟೆ ಇನ್ನೂ ತೆಗೆದೇ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಹೋಗಿದ ತಕ್ಷಣ ನಿನ್ನ ಪೂರ್ತಿ ಮಳೆನೇ ಇತ್ತು. ಹೋಗಿದ ತಕ್ಷಣನೇ ಒಳಗೆ ಹಾಕ್ಬಿಟ್ಟಿದ್ನಿ. ಸಣ್ಣ ದೊಡ್ಡ ಅಷ್ಟೇ ಈಚೆ ಕಡೆ ಸೈಡ್ ನೀರು ಸಿಡಲ್ಲ ಅಂತೇಳಿ ಅಲ್ಲಿ ಹಾಕಿದ್ನಿ. ಹಂಗಾಗಿ ಅವು ಅಲ್ಲೇ ಇದ್ದು, ಇವು ಇಲ್ಲೇ ಅದಾವು. ಇನ್ನೊಂದಿಷ್ಟು ಮಧ್ಯಾಹ್ನ ತನಕ ತೆಗೆದ್ನಿ ಅಂದ್ರೆ ಪೂರ್ತಿ ಒಣಗ್ತಾವೆ. ಬ್ಯಾನಿಗೆ ಹಾಕಿನಲ್ಲ ಹೆಂಗಿದ್ರು ಅಂತೇಳಿ. ಒಂದು ಒಮ್ಮನ್ ಜೀನ್ಸ್ ಪ್ಯಾಂಟ್ ಐತಿ, ಅದೊಂದು ಚೂರು ಬಿಸಿಲಿಗೆ ಹಾಕಬೇಕು. ಹಂಗೆ ಬರೀಲಿ ಏನು ಅಡುಗೆ ಮಾಡೀನಿ ಅಂತೇಳಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಈ ಕಡೆ ಇದು ಫ್ರಂಟ್ ಕ್ಯಾಮ್ರಾ ಈ ಥರ ತಿರುಗಿಸಿ ವಿಡಿಯೋ ಮಾಡತ್ತೀನಿ. ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ನೋಡ್ರಿ. ನುಗ್ಗಿಕಾಯಿ ಸಾರು ಮಾಡೀನಿ. ಒಂದು ಸ್ವಲ್ಪ ರಚಿತಾಕ್ಕೆ ಹೇಳ್ಕೊಡು ಅಂತೇಳಿ ಕೊತ್ತಂಬರಿ ಹಾಕೀನಿ, ಕರಿಬೇವು ಹಾಕೀನಿ. ನುಗ್ಗಿಕಾಯಿ ಸಾರು ಚೆಂದಾಗೈತ್ರಿ. ಹಂಗೆ ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಒಂದಿವಿಷ್ಟು ಬಾಂಡೆ ಅದಾವೆ. ಊಟ ಗೀಟ ಹುಡುಗರ್ದು ಅದೆಲ್ಲ ಮುಗಿದಾದ್ಮೇಲೆ ಬಾಂಡೆನ ತಿಕ್ಕೊಂಡ್ರಾಯ್ತು ಅಂತೇಳಿ ಬಿಟ್ಟಿನಿ. ಹಂಗೆ ಒಂದು ಸ್ವಲ್ಪ ಚೂಡ ಮಾಡಿಕೊಡು ಅಂದಾಳ ರಚಿತಾ. ಆ ಕಡೆ ಹುಡುಗರ್ದು ಊಟ, ನಂದು ಊಟ ಆದಮೇಲೆ ಹೋಗಿ ಮಾಡಿಕೊಡ್ತೀನಿ. ಅಂದ್ರೆ ಕರೆಕ್ಟಾಗಿ ವೈನ್ ಅನ್ಸುತ್ತಾ. ಇಲ್ಲ ಅಂದ್ರೆ ಅಲ್ಲಿ ಹೋದ್ವಿ ಅಂದ್ರೆ ಮತ್ತೆ ಅದು ಇದು ಮಾತಾಡ್ಕೋತ ಕುಂತು ಬಿಡ್ತೀವಿ. ಆಗಂಗೆ ಇಲ್ಲ, ಲೇಟ್ ಆಗಿಬಿಡ್ತೈತಿ. ಈಗಾಗಲೇ ಟೈಮ್ 1 ಗಂಟೆ ಆಗಕ್ಕೆ ಬಂತು. ಓಕೆ ರೀ, ಹೇಳ್ತೀನಂತ ಅವ್ರು ಎಲ್ಲಿ ಹೊಂಟಾರ ಏನಂತೇಳಿ. ಅವ್ರ ಮನೆಗೆ ಹೋಗಿ ಸಿಗೋಣಂತ. ಬರ್ರಿ ಫ್ರೆಂಡ್ಸ, ರಚಿತಾರ ಮನ್ಯಾಗ ಚೂಡ ಮಾಡಕ್ಕೆ ಬಂದೀನಿ. ಕರಿಬೇವು ಹುರ್ಕೊಂಡು ತಗೊಂಡೀನಿ. ಮೆಕ್ಕೆ ಚಿಪ್ಸ ಒಂದು 2-3 ಮೆಣಸಿನ್ಕಾಯಿ ಇಷ್ಟು ಹುರ್ಕೊಂಡು ತಗೊಂಡೀನಿ. ಇಲ್ಲಿ ನೋಡ್ರಿ ಎಣ್ಣೆ ಮಸ್ಕದೈತಿ, ಅದಕ್ಕೆ ಗ್ಯಾಸ್ ಬಂದ್ ಮಾಡಿದ್ನಿ. ಈಗ ನನಗೆ ಏನೇನು ಕೊಡ್ತಿ ಅಂದ್ರೆ ಜೀರಿಗೆ ಸಾಸ್ಮಿ ಕೊಳ್ಳಿ. ಹತ್ತಲ್ಲ ಉದುರು ಬಿಡ್ತಾವ. ಅಲ್ಲಿ ಪಲಾವ್ ಮಾಡೋದೈತೆ ಅನ್ನೋದು 1 2 3 4 5
ನನ್ನ ತಾಕಿ ಏನೈತಿ ನನ್ನ ತಾಕ ಅವ್ವ ಗಜರಿ ಸಿಗ್ತಾವ ನನ್ನ ಬೆಳ್ಳುಳ್ಳಿ ಒಡಿಲಾರ್ದ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ನಾವು ಒತ್ತೆ ಹಾಕ್ಬಿಡ ಕಡೆ ಇಲ್ಲಿ ನೋಡ್ರಿ ಇದು ಬೆಳ್ಳುಳ್ಳಿ ಇವೇನು ಹುರ್ಕೊಂಡು ತಕೊಂಡಿಲ್ಲ ಅದೇ ಎಣ್ಣೆಗನ ಕಂಟಿನ್ಯೂ ಮಾಡತ್ತೀನಿ. ಈಗ ಬೆಳ್ಳುಳ್ಳಿ ಹಾಕಿಂದ ಸ್ವಲ್ಪ ಕೆಂಪಾಗನ ಶೇಂಗಾ ಆಮೇಲೆ ಪುಟಾಣಿ वटाणेच ना वटाणे मग आठवण बी नाही आत्ताहीच म्हणलोय आठवण बी वटाण्याचं म्हणून आठवण जर आले हिचडे तर बी घेऊन ಖಾರ ಹಾಕಿ ನೋಡ್ರಿ ಓಡೋರಿ ಇಬ್ರು ಕೂಡ ನಾಟಕ ಮಾಡ್ಕೊಂಡು ಬಿಟ್ಟು ಅಂಟ ಹುಡುಗರು ದೊಡ್ಡದಾಗಿಂದ ಹೊಕ್ಕಿದ್ವಿಲ್ಲ ಹಾಕ್ತೀನಿ ನೋಡ್ರಿ. ಕಲರ್ಫುಲ್ ಇದು ಪ್ಲಾಸ್ಟಿಕ್ಕಿನ ಜಾತಿ ಎಣ್ಣೆ ಜಕ್ಕೊಂಡ್ಬಿಡುತ್ತೆ ಪಟ್ 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 ಅನ್ನ. ವಾ ಚೋಡ ತಿನ್ನಂಗೆ ಅನಿಸಿದವ್ರು ಕಮೆಂಟ್ ಹಾಕಿ ಹೋಗಿ. ಅದಕ್ಕೆ ಮೊದಲಿಂದ ಮ್ಯಾಲಿಂದ ಕಲ್ಸ್ಕೋತಿದ್ದೀನಿ. ಇದಕ್ಕಂದ್ರೆ ಎಲ್ಲ ಪ್ಲಾಸ್ಟಿಕ್ ರಬ್ಬಡಿಯಂಗೆ ಇಟ್ಕೊಂಡ್ಬಿಡ್ತೀವಿ. ಹಾಳಿಗೂ ಹಂಗೆ ಇರ್ಬೋದು ತೆಳಗಾಗಿ ಕಲಿಸ್ತಾರಲ್ಲ. ಒಂದು ಸ್ವಲ್ಪ ಒಳ್ಳೆ ಬೆಚ್ಚಗೆ ಮಾಡಂಗೆ ಚೆನ್ನಾಗಿ ರಗಡಾದ್ರು ಶೇಂಗಾ ಪುಟಾಣಿ ಬಾಯಿ ತುಂಬ ಹೋಟೆಲ್ದಾಗ ಪಟ್ಟೆಲ್ದಾಗ ಚೂಡ ಮಾಡಕ್ಕೆ ಕರ್ದಿರ್ತೀವಲ್ಲ ನಾವು ದೀಪಾವಳಿಯಾಗ ಅವ್ರ ಹಳೆ ಮ್ಯಾಗ ಹಾಕಿ ಹಚ್ಚಿಕೊಂಡು ಇರ್ತದೆ ಗೊತ್ತಾಗ್ತದೆ. ಈಗ ಇವು ಕರ್ಕೊಂಡಿರೋದನ್ನ ಇದಕ್ಕೆ ಹಾಕಿಬಿಡೋಣ. ಬಿಸಿಲಿಂದ ಇದು ಬರುತ್ತೆ ಕಲರ್ಫುಲ್ ಕಾಲಿಂದ. ಚಂದಾಗ ಸ್ವಲ್ಪ ಖಾರ ಆಗ್ಬೇಕು ಏನೋ ಗೊತ್ತಿಲ್ಲ. ನೋಡ್ರಿ ನೋಡಿ 1 ನಂಬರ್ ಚೆನ್ನಾಗ್ಯಾವ. ಎಲ್ಲ ಹೊಂಟ್ರಿ ಹೇಳ್ಬಿಡು. ಇಲ್ಲಿಂದ ಮಂಗಳೂರು ಹೋಗ್ತೀವಿ, ಮಂಗಳೂರಿಂದ ಬಸ್ ಹತ್ತಿ ಧರ್ಮಸ್ಥಳ ಇದ್ದೀವಿ. ಧರ್ಮಸ್ಥಳಗೆ ಇದನ್ನ ಮಾಡಿ ಬರೋ ಮುಂದೆ ಕಾರವಾರದಾಗ ಏನೋ ನೋಡಿ ಹೊರಗತ್ತೀವಿ. ಒಟ್ಟ ಇವರು ಧರ್ಮಸ್ಥಳಕ್ಕೆ ಹೊಂಟಾರ ನೋಡ್ರಿ ದರ್ಶನ ಮಾಡ್ಕೊಂಡ್ ಬರಾಕಂತೇಳಿ. ಈಕಿ ಫಸ್ಟ್ ಟೈಮ್ ಅಂತಿ ಲೈಫ್ದೊಳಗೆ ಫಸ್ಟ್ ಟೈಮ್ ಅಂತ. ಮದ್ವೆ ಆಗಿದ್ದ ನನ್ನ ಗಂಡನ್ ಬಿಟ್ಟು ಫಸ್ಟ್ ಟೈಮ್ ಬಿಟ್ಟು ಹೊಂಟೇನಿ. ಅಲ್ಲ ಧರ್ಮಸ್ಥಳಕ್ಕೆ ಹೋಗೋದು ಜೀವನದಾಗ ಫಸ್ಟ್ ಟೈಮ್. ಹಾ ಮತ್ತ ಚೂಡ ಆಗ್ಯಾವ. ಆಕಿ ಪಲಾವ್ ಮಾಡಕ್ಕೆ ಹೆಚ್ಕೊಳತ್ತಾಳ್ರಿ. ಒಂದಿಷ್ಟು ಏನಾದ್ರು ಅಡಿಗೆ ಮಾಡ್ಕೊಂಡು ಹೋಗ್ಬೇಕಂತೇಳಿ. ಯಾಸ್ ಬಿಸಿಲಿಂದ ಈಗ ಚಲೋ ಕಾಣತ್ತ ನೋಡ್ರಿ ಚೂಡ. ಮತ್ತೆ ನಾ ಹೇಳಿಲ್ಲ ಬಿಸಿಲಿಗೆ ಇದಾಗತ್ತೆ. ಹೆಂಗಾಗ್ಯ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ಸಿಗುನು ಬಾಯ್. ಓಮೋ ಎಲ್ಲಿ ಹೋಗ್ದಿಲ್ಲ ಚಪ್ಪಲ್ ಹಡಿಬಿಟ್ಟಿ. ಇವ 3 ತಲೆ ಜಾಗ ತೋರಿಸ್ತಾನು. ಅಲ್ಲಿ ಇಲ್ಲಿ ಇಲ್ಲೇ ಎಲ್ಲಾರ ಬಿಟ್ಟಂಗ ಅದಾರ. ನೀವು ಮಸ್ತ್ ಎಂಜಾಯ್ ಅನ್ನ ಇಬ್ರು. ಈಗ ನೋಡು ನಾಳೆ ಮನೆಗೆ ಬರ್ತೀರಿಲ್ಲ ಏನ್ಲೇ ಟೀ ಶರ್ಟಾ ಕ್ಯಾರಿ ಬ್ಯಾಗ್ ನೀವು ಹೋಗದಲ್ಲೇ ಅವ. ಏ ಅರೇನ ಕೈ ಟಾಕ್ಲಾ ಚಪ್ಪಲ್ ಗೆಲ್ಲ ಕೈ ಟಾಕ್ಲಾ. ಹಾ
ಒಗಿತಾನ ಒಗದಾನ ಇದರಿ ಉಡಾಲಾಗ್ತೇವ उसके नहीं मिला अयो चावी किशे बरोबर ना पड़े ना कोती है हमको दीदी चप्पल गाड़ी ना बाया चप्पल गाल तुझे चप्पल ना बाया उसको चप्पल बसते रोते मियां बोलतो की घर से ऊपर सैंडल गाल रे ये दीदी ಆ ಶಾಂಡಲ್ ಚಪ್ಪಲ್ ಹಾಕೋದ ಚಂದ ಚಲೋ ಅದ ಶಾಂಡಲ್ 24 ತಾಸು ಬಿಚ್ಚದೆ ಕ್ಲಿಪ್ ನೋಡಿ ವಿಣ ಎಲ್ಲೆಲ್ಲ ಹಾಕ್ಯಾಳ ಬ್ಯಾಗಿಗೆ ವಾ 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 मेरे को एक बाय रब्बा घेतला होता एक जरा हाय रब्बल घेतली सने ಸೋನಿ ಎಲ್ಲೊಂಟಿ ಸೋನಿ ಎಲ್ಲೊಂಟಿ ಏಯ್ ಯಾವ ದೇವಸ್ಥಾನ ಹಾ ಧರ್ಮಸ್ಥಳದಾಗ ಮಂಜುನಾಥ ಅದನ್ ಹಾಕೋ ಲೇಸನ್ ಹಂಗ್ಯಾಕ ನೀಟಾಗಿ ಹಾಕೋ ಅಲ್ಲಿ ಹೋಗಿ ತಿಳಿತೈತಿ ನಿಂಗೆ ಟ್ರೈನ್ದಾಗ ತಿಳಿತದ ಮಗಳ ಸಿಗ್ಲಿಲ್ಲ ಚಪ್ಪಲ್ ಸಿರಿಯಲ್ಲ ನಾನು ಅವನಾರ ಕೇಳಕ್ ಬರ್ತಿತ್ತು ಅಲ್ಲಿ ಮುಂದಿರ್ಬೇಕು ಇವನ್ ಚಪ್ಪಲ್ ಎಲ್ಲಿ ಗಾಯ ಬರ್ತಂತ ನಾ ಅಂತೀನಿ ನಮಗ ಗಂಧ ತಗೊಂಬರ್ರಿ ಅಲ್ಲಿಂದ ಗಂಧ ಹುಡುಗರಿಗೆ ಹಚ್ಚು ಗಂಧ ಕೊಬ್ಬರಿ ಎಣ್ಣೆ ತೊಂಬರ್ರಿ ಚಲೋ ಸಿತ್ರ ಅಲ್ಲಿ ಚಿಮ್ನಿ ಎಣ್ಣೆ ಸಿಗಲ್ಲ ಎಲ್ಲಾ ಕಡೆ ಬಂದವ್ರು ಹೌದಾ ನಿಜ ನಮ್ ಕಡೆ ಬಂದಾಗ ಬಾಳ ವರ್ಷ ಆಯ್ತು ನಮ್ ಕಡೆ ಬಂದಾಗೆ ಬಾಳ ವರ್ಷ ಆಯ್ತು ನಡ್ರಿ ನಿಮ್ಮ ಮನೆ ನೆಂದಿದ್ದು ಹೊರಗೆ ಬಿದ್ದಿಲ್ಲ ಈಗ ಹೊರಗೆ ಬಿದ್ದೇನೆ ಇನ್ನೊಂದೇ ಒಂದ್ ಸ್ವಲ್ಪ ಭಯ ಐತಿ ಅರೆಲೋ ನಾನ್ಲೋ ಆರ್ಯ ಅಂಟಿನಕ್ಕೋ ಅಂಟಿ ಸೇಮನ್ ಓಮು ನಾನು ಬೇಡ ಏಮನ್ ಅಂಟಿ ಸೇಮನ್ ನಡ್ರಿ ಸಗರ್ ಮಾಲ್ ಬೇಕು ಆರಾಮ್ಸೆ ಹೋಗ್ಬರ್ ನೋಡು ನಾನ್ ನೇನ್ ತಂದ್ ಬಿಟ್ಟ ನಗಬೇಡ್ರಿ ನಿನ್ ಮಾರಿ ಅರ್ಧ ಕಪ್ಪ ಅರ್ಧ ಬೀಳಪ್ಪ ಬಾಯ್ ಬಾಯ್ ಓ ಬಾಬಾ ಹಾಕಿದೇನು ಇವತ್ತ ಆರಾಮ್ ಕೈ ಬಿಸಿ ಕಾಕ ಬಂದಿದ್ರ ಆಕಿ ಒಂದ್ ಪರ್ಸ್ ಹಿಡ್ಕೊಂಡು ಹೋಗಿದ್ಲು ನೋಡು ಬ್ಯಾಗ ಒಜ್ಜದವ ಏನೇನ್ ಮಾಡ್ತಾರ ಅಲ್ಲಿ ನಡ್ಕೋತ ಮುಂದ್ ಬಸ್ಸಿ ಹೋಗ್ತಾರ ಚಾನ್ಸ್ ಹೊಡೆದ ನಿಮ್ಮನ್ನ ಮಿಸ್ತ್ರಿ ಹೋದ್ರೆ ತಾನು ಕಸ ಇಲ್ಲೇ ಹತ್ತಾರಂತ ಬಸ್ಸಿಗೆ ಇಲ್ಲ ಬಿಟ್ಟು ಬರ್ತಾನ ನಿಮ್ಮನ್ನ ಈಗ ನಾವ್ ಹೋಗ್ತೀವಿ ನಡ್ಕೊಂತ ಬರ್ಬೇಕೇನಂತ ಇಬ್ರಿಂಗ್ ಹೋರಿ ಈಗ ವೀಣಾ ಮುಂದಾಗ ಹೇಳಕ್ಕಿ ತಗೊಂಬಂದ್ಬಿಡು ಒಬ್ಬ ಹೋಗ್ಬಿಡ್ತಿರಲ್ಲ ಒಮ್ಮೆ ಹೇಳಕಿ ಇಲ್ಲ ಅಣ್ಣ ಆಕಿನ ವಿಚಾರ ಏನಪ್ಪ ಮೊನ್ನೆ ಬಾಯ್ 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 He dog was
passing by a river. He had a bone in his mouth. ಅಂದ್ರೆ ಒಂದು ದಿವಸ ಏನು ಡಾಗ್ ರಿವರ್ ದಾಟಿ ಹೊಂಟಿತ್ತಂತ, ಏನು ಬಾಯ ಒಂದು ಎಲ್ಲಿ ಹಿಡ್ಕೊಂಡು. ಈ ಲುಕ್ಡ್ ಇನ್ ಟು ದಿ ವಾಟರ್, ಅಂದ್ರೆ ಅದು ನೀರೊಳಗೆ ನೋಡ್ತಂತ ಹಿಂಗಲ್ಲಿ ಏನು ಫುಲ್ ಮ್ಯಾಗ ಹೊಂಟಿತ್ತಂತಲ್ಲ ರಿವರ್ ಮ್ಯಾಗ. ರಿವರ್ ಅಂದ್ರೆ ಏನು ನದಿ ಮ್ಯಾಗ ಹೊಂಟಿತ್ತಲ್ಲ ಹಿಂಗೆ ನೋಡ್ತಂತ ಕೆಳಗೆ ನೋಡಿಲ್ಲ. ಆ್ಯಂಡ್ ಶೇ ಈಸ್ ಓನ್ ರಿಫ್ಲೆಕ್ಷನ್ ಇನ್ ಇಟ್, ಅಂದ್ರೆ ತಂದ ರಿಫ್ಲೆಕ್ಷನ್ ಅದ್ರಾಗ ನೋಡ್ತಂತ. ಅಂದ್ರೆ ಅದು ಗೊತ್ತಲ್ಲ ನೋಡ್ತಂತ ಒಟ್ಟು ಅದ್ರ ಪ್ರತಿಬಿಂಬ ಪ್ರತಿಬಿಂಬ ಕಂಡತ್ತೆ ರಿಫ್ಲೆಕ್ಷನ್. ನೀರಿನೊಳಗ್ ನಾವ್ ಹಿಂಗ ನೋಡಿಬಿಟ್ರೆ ನಾವೇ ಕಾಣಿಸ್ತೀವಿಲ್ಲ ಅದ್ರೊಳಗ, ಹಂಗತೆ ನಾಯಿಗೆ ತಾನೇ ಕಾಣಿಸ್ತಂತ. ಆಮೇಲೆ ಏನು ವಿಚಾರ ಮಾಡ್ತಂತದು, ಥಿಂಕಿಂಗ್ ಇಟ್ ವಾಸ್ ಎಲ್ಡರ್ ಡಾಗ್. ನೋಡಿ ಅದೇನು ಥಿಂಕಿಂಗ್ ಮಾಡ್ತಂತ, ಥಿಂಕಿಂಗ್ ಇಟ್ ವಾಸ್ ಎಲ್ಡರ್ ಡಾಗ್ ವಿತ್ ಬೋನ್. ಅಂದ್ರೆ ಇನ್ನೊಂದು ನಾಯಿ ಒಳಗೆ ನೀರಾಗ ನಿಂತೈತಿ, ಇದು ಅಂದ್ರೆ ಬೋನ್ ಹಿಡ್ಕೊಂಡು ಮತ್ತೊಂದು ಎಲ್ಲಿ ಹಿಡ್ಕೊಂಡು ನಿಂತೈತಿ ಅಂತ ನನ್ ಜೋಡಿ ಮಾತಾಡಂದಿಲ್ಲ ನೀನು. ಇನ್ನೊಂದು ನಾಯಿ ಕೆಳಗೆ ನೀರಾಗ ನಿಂತೈತಿ. ಥಿಂಕಿಂಗ್ ಇಟ್ ವಾಸ್ ಎಲ್ಡರ್ ಡಾಗ್ ವಿತ್ ಎ ಬೋನ್, ಅಂದ್ರೆ ಇನ್ನೊಂದು ನಾಯಿ ಎಲ್ಲಿ ಹಿಡ್ಕೊಂಡು ಕೆಳಗೆ ನೀರಾಗ ನಿಂತೈತಿ ಅಂತ ಅದ ವಿಚಾರ. ಅಂದ್ರ ಅದು ನಾಯಿ ನೀರಾಗ ನೋಡೈತಿಲ್ಸ್ರಿ, ಅದು ತಾನೇ ಕಂಡೈತಿಲ್ಲ. ಅದು ಏನ್ ಅನ್ಕೊಂಡೈತಿ, ನನ್ನಂತದೇ ಇನ್ನೊಂದು ನಾಯಿ ಐತಿ ಒಳಗ, ಅದು ನಾ ಹಿಡ್ಕೊಂಡಂತ ಎಲ್ಲವೂ ಅದು ಬಾಯಾಗ ಹಿಡ್ಕೊಂಡೈತಿ, ಅದು ನನ್ನ ಕಸುವಳಕತ್ತೈತಿ. ಹಿಂಗ ವಿಚಾರ ಮಾಡಿ ಅದು ದಟ್ ಬೋನ್ ಟು, ಅಂದ್ರೆ ಈ ನಾನು ನಾಯನ್ ಬಾಯ ಹಿಡ್ಕೊಂಡಿಲ್ಲ, ಎಲ್ಲೋ ಹೋಗಿ ನಾನು ಕೇಳಾಗತ್ತೈತೆ ಅದು ಕೊಡು ಅಂತ. ಅದಕ್ಕೆ ಏನು ಮಾಡ್ತಾ, ಈ ನಾಯಿಗೆ ಸಿಟ್ಟು ಬರುತ್ತೆ, ಈ ಡಾಗಿಗೆ ಏನೈತಲ್ಲ ಸಿಟ್ಟು ಬಂದ್ಬಿಡ್ತಾ. ಆಮೇಲೆ ಏನೈತೆ ನಾಯಿ ಬೌ ಅಂತ ಬಗಳಕತ್ ಬಿಡ್ತಾ. ಈಗ ಬಾಯಾಗ ಲಾಲಿಪಾಪ್ ಇರುತ್ತ, ನೀ ಬಾಯಿ ತೆಗದಂದ್ರೆ ಏನಾಗುತ್ತ, ಅದು ಬಿದ್ಬಿಡ್ತಾ. ಹಂಗತ್ತೆ ಅದು ಬೌ ಅನ್ನನ ಕೆಳಗ್ ಬಿದ್ದು ಬಿಡುತ್ತ. ಬೌ ಹಿ ಬಾರ್ಕ್ ಅಂದ್ರೆ ಒದರಾಕತ್ ಬಿಡ್ತಂತ. ಒದರಾನ ದಿ ಬೋನ್ ಇನ್ ಈಸ್ ಮೌತ್ ಫೆಲ್ ಇನ್ ಟು ದಿ ವಾಟರ್, ಅಂದ್ರೆ ನೀರಾಗ ಬಿದ್ದು ಬಿಡ್ತಂತ. ಬಾಯಿಲಿದ್ದ ಸ್ಲಿಪ್ ಆಗಿ ನೀರಾಗ ಬಿದ್ದು ಬಿಡ್ತಂತ. ನೀರು ಹಾಕೋದೇ ಬಿಡ್ತದೆ ಎಳವು. ಎ ಸ್ಟೋರಿ ಆಫ್ ದ ಮಾರಲ್. ಏನು ನಕಡ ದ ಗ್ರೀಡಿ ಡಾಗ್. ಇದು ನೋಡ್ರಿ, ಈ ಚೋಟಾ ಡಾಗಿ ನನ್ಗ ಅಲ್ಲಿ ನೀರ್ ಕೊಡೋ ಅಂದ, ನಾನು ನೀರ್ ಕೊಡ್ಲಿಲ್ಲ. ನನ್ನ ಜೋಡಿ ಮಾತಾಡ್ಬೇಡ, ಕೊಡ್ಲಿಲ್ಲಲ್ಲ, ತುಂಬ್ಕೊಂಡು ನಾ ಒಂದಿಷ್ಟು ಕುಡ್ದು ಆಮೇಲೆ ಅವನ ಕೈಯಾಗ ಕೊಟ್ಟೆ. ಅದಕ್ಕೆ ಮಾತಾಡ್ಬೇಡ, ನನ್ನ ಜೋಡಿ ಮಾತಾಡ್ಬೇಡ. ಇನ್ನೊಂದ್ರಿ ಫ್ರೆಂಡ್ಸ್, ನಾವೇನು ಮೊನ್ನೆ TV ಸ್ಕ್ರೀನಿಂದ ವಿಡಿಯೋ ಹಾಕಿದ್ವಲ್ಲ, ಅದ್ರೊಳಗೆ ಒಬ್ರು ಸಿಸ್ಟರ್ ಕಮೆಂಟ್ ಹಾಕಿದ್ರು, ವಿಜು ಸಿಸ್ಟರ್ ಅವರು. ಎಲ್ಲಿ ತಗೊಂಡಿರಿ, ಅದ್ರ ಪ್ರೈಸ್ ಎಷ್ಟು ಅಂತೇಳಿ ನಮ್ಗೆ ಹೇಳ್ರಿ, ನಾವು ತಗೊಳ್ಳೋರದೀವಿ ಅಂತೇಳಿ. ಎಲ್ಲಿ ಎದ್ರೊಳಗೆ ತಗೊಂಡಿದ್ದಪ್ಪ ಅದು? ಯಾವ TV ಅಂಗಡಿಗೂ ಕೂಡ ಸಿಗುದಿಲ್ಲ. ಅವ್ರು ಹೇಳುದು ಈ ಟ್ರಿಕ್ನ ಅವ್ರು ಹೇಳೂನು ಹೇಳಂಗಿಲ್ಲ. ನಾನು ಒಂದು 4 ಹೇಳ್ತೀನಿ, ಅಲ್ಲಿ ಹಾಕಿರ್ತೀನಿ. ಇದು ಯಾವ ಟಿವಿ ಒಂದು 4 ಮಾರ್ಗ बोलो उसको अंदर मत आओ, पापा मारेगा बोलो उसको. ಇದು ಯಾವ ಅಂಗಡಿಯಾಗೂ, ಯಾಕಂದ್ರೆ ನಾವೊಂದು 4-5 ಅಂಗಡಿ ಕೇಳಿದ್ರಿ ಇಲ್ಲಿ ಹೊಸ್ಕೋದಾಗ. ಒಂದು ಅಂಗಡಿಯಾಗೂ ಇಲ್ಲ ಅಂತ ಹೇಳಿದ್ರು. ಒಟ್ಟ ಏನೋ ನಾವು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನೇ ನಮ್ಮ ದೋಸ್ತಿಗೆ ಒಂದು ಇದ್ರಾಗ ಇಲ್ಲಿ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ದಾಗ ಸರ್ಚ್ ಮಾಡಿ ನೋಡಂತ. ನಾ ಫ್ಲಿಪ್ಕಾರ್ಟ್ದಾಗ ಸರ್ಚ್ ಮಾಡಿ ನೋಡಿದಾಗ ಅವ ಸಿಕ್ತಿರೋದು ಸ್ಕ್ರೀನ್ ಗಾರ್ಡ್ ಅಂತ ಹೇಳಿದ್ರೆ ಹಾಕಿದ್ರೆ ಬಂದ್ಬಿಡ್ತಾರೆ. ನಿಮ್ದು ಯಾವ TV ಐತೆ ಆ TV ಸೈಜ್ ಹಾಕಿದ್ರೆ ಅದೆಲ್ಲ ಬಂದ್ಬಿಡುತ್ತೆ ರೀ. ನಮ್ಮ TV ಹೆಸರು, ನಮ್ಮ TV ಯಾವ ಸೈಜ್ ಐತಿ ಆಲ್ಮೋಸ್ಟ್ ಈಗ ನಾ 32 ಮತ್ತು 42 ಇಂಚಿಂದ ಎರಡು ಈಗ ಆಲ್ಮೋಸ್ಟ್ ಅವೈಲೇಬಲ್ ಅದಾವೆ ರೀ. ಮತ್ತು ಸಿಗೋದಿಲ್ಲ ಗೊತ್ತಿಲ್ಲ, ಆದರೆ ಈಗ ಎರಡು ನೋಡಿರೋದು ಮತ್ತು ಸಿಕ್ಕಿರೋ. ಇದು ನಮ್ಗೆ ಎಷ್ಟು ಐತಿ ರೀ? 2,1800 ರೂಪಾಯಿ. 1,1800 ರೂಪಾಯಿ ಇದ್ರದ್ದು ರೇಟ್. 1,1800 ರೂಪಾಯಿ. 1,1800 1,800 ಸಾರಿ 1800 ರೂಪಾಯಿ. 1,800 ರೂಪಾಯಿ ಇದು ರೇಟ್. ಇದ್ರ ಪ್ರೈಸ್ ಬಂದು 1,800 ರೂಪಾಯಿ, ಅಂದ್ರೆ 1,800 ರೂಪಾಯಿ. 1,800 ರೂಪಾಯಿ
ಯಾರಾದರೂ ನಾವು ಲಿಂಕ್ ಹಾಕ್ಲಿಕ್ಕೂ ಅದೇನು ತಿಳಿದಿಲ್ಲ. ನೀವು ಡೈರೆಕ್ಟ್ ಫ್ಲಿಪ್ಕಾರ್ಟ್ನಾಗ ಸರ್ಚ್ ಮಾಡಿದ್ರೆ ಸ್ಕ್ರೀನ್ TV ಸ್ಕ್ರೀನ್ ಗಾರ್ಡ್ ಅಂತ ನೋಡಿದ್ರೆ ಅದು TV ಇಂಚ್ 32 ಇಂಚ್ 32 42 ಜಾಸ್ತಿ ಅವೆರಡೇ ಅವೈಲೇಬಲ್ ಅದಾವು. ಹಾಂ, ನೀವು ಅದನ್ನು ಹಾಕಿಬಿಟ್ಟಿದ್ರೆ ಆರಾಮ್ ಇದ್ರೆ ಸಿಗುತ್ತೆ, ಫ್ಲಿಪ್ಕಾರ್ಟ್ನಾಗ ಸಿಗುತ್ತೆ. ನಿಮ್ಗೆ ಒಂದು ವೇಳೆ ಗೊತ್ತಾಗಲಿಕ್ಕು ಅಂದ್ರೆ ನೀವು ಯೂಟ್ಯೂಬ್ದಾಗ ಹೊಡೆದು ಬರ್ತೈತೆ ರೀ. ಈಗ ಯೂಟ್ಯೂಬ್ದಾಗ ಕೆಲವಷ್ಟು ಜನ ಹಾಕಿದ್ದಾರೆ ಈಗ. ನೋಡ್ರಿ ಫ್ರೆಂಡ್ಸ, ಇದು ನಮ್ಮ ವಿಜು ಸಿಸ್ಟರ್ ಅವ್ರು ಕೇಳಿದ್ರು, ಹಂಗೆ ಇನ್ನೊಂದಿಬ್ರು ಕಮೆಂಟ್ ಕೂಡ ಹಾಕಿದ್ರು. ಇದನ್ನು ಯೂಸ್ ಮಾಡ್ಕೋರಿ, ಯಾಕಂದ್ರೆ ಭಾಳ ಉತ್ತಮವಾದ ಐಡಿಯಾ ಇದು. ನಮಗೆ ಸಣ್ಣ ಮಕ್ಳಿದ್ದವ್ರ ಮನೆಗಂತೂ ಭಾಳ ಬೆಸ್ಟ್ ಅಂತೇಳಿ ನಾನು ಅಂತೀನಿ. ನೀವು ಕೂಡ ಇದನ್ನು ಸಣ್ಣ ಮಕ್ಕಳು ಇದ್ರೇನು ಇರ್ಲಿಕ್ಕೇನು ಕೆಲವೊಂದು ಟೈಮ್ದಾಗ ದೊಡ್ಡೋರು ಇದ್ದಾಗೂ ಟಿವಿಗೆ ಏನಾದರೂ ಒಂಚೂರು ಆಗ್ತಿರ್ತೈತಿ. ಅವರು ಕೂಡ ಒಟ್ಟು ಸೇಫ್ಟಿ ಮಾಡ್ಕೊಳ್ಳೋದು ನಮಗೆ ಚಲೋ ಅಲ್ಲ, ಭಾಳ ಪ್ರೈಸನು ಇಲ್ಲ. ಹಾಗಾಗಿ ನೀವು ಇದನ್ನು ತಗೋಬೋದು. 1800 ರೂಪಾಯಿ ಇದು ಸಿಗುತ್ತೆ. ಅದೇನೋ ಇನ್ಶೂರೆನ್ಸ್ ಬರ್ತದೆ. ಇನ್ಶೂರೆನ್ಸ್ ನಾನು ತೊಗೊಂಡಿದ್ದೇನೆ ರೀ. ಫಸ್ಟ್ TV ತೊಗೊಂಡಿದ್ದೆ. ಮತ್ತು ನಾವು ಎಕ್ಸ್ಟ್ರಾ ಮಾಡಿಸಿದ್ದೀವಿ, ನಮ್ಮ ಹುಡುಗರು ಅದಾವ ಅಂತೇಳಿ 2000 ರೂಪಾಯಿ ಕೊಟ್ಟು ಅದಕ್ಕೆ ಎಕ್ಸ್ಟ್ರಾ ಮಾಡಿಸಿದ್ವಿ. 15 ದಿನ ಬರಲಿಲ್ಲ. ಅದು ಸ್ಕ್ರೀನಿಗೆ ಡಿಸ್ಪ್ಲೇಗೆ ಅದು ಏನು ಬರೋದಿಲ್ಲ ಅಂತ ಹತ್ತದಿಲ್ಲ. TV ಒಳಗೆ ಏನಾರ ಆದ್ರೆ ನಾವು ತಗೋತೀವಿ. ಮನುಷ್ಯರಿಂದ ಏನಾದರೂ ಮಾಡಿದ್ದಿತ್ತಂದ್ರೆ ನಾವು ಅದನ್ನು ಮಾಡಿಕೊಡಲ್ಲ. ರಿಪೇರಿಗೆ ರಿಪೇರಿ ಮಾಡಿಕೊಡ್ತೀವಿ. ಆದರೆ ಡಿಸ್ಪ್ಲೇ ಅದೇನು ಹೋಗಿತ್ತು ಅಂದ್ರೆ ಡಿಸ್ಪ್ಲೇ ನಾವು ಏನು ಮಾಡಿಕೊಡೋದಿಲ್ಲ ಅಂತಂದರೆ ಹಿಂಗಾಗಿ ಅದರ ಚಿಂತೆಯಾಗಿದ್ವಿ. ಇದು ಚಲೋ ಐತೆ, ಅದು ಬೆಸ್ಟ್ ಇತ್ತು. ಆರಾಮ್ ಯಾವುದೇ ಟೆನ್ಷನ್ ಇಲ್ಲ. ಅದು ಸ್ಕ್ರೀನ್ ಗಾರ್ಡ್ ಹಾಕಿಬಿಟ್ರೆ ಆರಾಮ್ ಯಾವುದೇ ಏನು ಬಾಲ್ ಬಳ್ಳಿ ಏನೋ ಬಳ್ಳಿ ಒಟ್ಟು ಏನೂ ಆಗೋದಿಲ್ಲ ಟಿವಿಗೆ. ಓಕೆ ರೀ, ಈ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಬರ್ತಾವೆ ರೀ. ಇದು ಸ್ವಲ್ಪ ಅಂದ್ರೆ ಅದು ಜಾಸ್ತಿ ತಿಕ್ನೆಸ್ ಹಾಡಿದ್ದು ತೊಗೊಂಡ್ರು ಮತ್ತು ಭಾರಿ ಚಲೋ ರೀ. ಅದು ಅಂದ್ರೆ ಬಾಲ್ ಹೋಗಿದ್ರು ಇದನ್ನು ಬೆಂಡ್ ಆಗೋದಿಲ್ಲ, ಏನೂ ಆಗೋದಿಲ್ಲ. ಚಲೋ ಐತ್ರಿ. ನಮಗಂತೂ ಚಲೋ ಅನಿಸೈತೆ. ನಿಮ್ಮ ಇಷ್ಟ ನೋಡಿರಿ, ಟ್ರೈ ಮಾಡಿ ತೊಗೊರಿ. ಏನು 2000 ರೂಪಾಯಿ ಭಾಳ ಅಲ್ರಿ. ಟಿವಿದು 40-50 ಸಾವಿರ ರೂಪಾಯಿ ಟಿವಿ ಇರ್ತಾವೆ ರೀ. ಹಾಂ, ಸುಮ್ಮನೆ ತಡಿ, ಒಂದು ನಿಮಿಷ ನಿಂದ್ರಿಸ್ರಿ. 30-40 ಸಾವಿರ ರೂಪಾಯಿ ಇದೇನು 2000 ರೂಪಾಯಿ ಭಾಳ ಆಗೋದಿಲ್ಲ ರೀ. ಆರಾಮ್ ನೀವು ತೊಗೊಂಡ್ಕೇಸಿ ಹಾಕ್ಬೋದು ನೀವು ಟಿವಿಗೆ. ಸೇವ್ ಮಾಡ್ಬೇಕಂದ್ರೆ ಇಲ್ಲ ಇನ್ಶೂರೆನ್ಸ್ದಾಗ ಅವ್ರು ಏನು ಮಾಡೋದಿಲ್ಲ ರೀ. ಬರೀ ರಿಪೇರಿ ಅಷ್ಟೇ ಮಾಡಿಕೊಡ್ತಾರೆ, ಮತ್ತೇನು ಮಾಡೋದಿಲ್ಲ. ಡಿಸ್ಪ್ಲೇ ಅಂತೂ ಒಂದು ದುಡ್ಡು ಕೊಡೋದಿಲ್ಲ. ಮತ್ತು ನೀವು ಡಿಸ್ಪ್ಲೇ ಹಾಕ್ಬೇಕಂದ್ರೆ ಹೊಸ ಟಿವಿ ಬರ್ತಾ ಡಿಸ್ಪ್ಲೇ ರೇಟ್ನಾಗ. ಹೌದು, ಅದು ಗ್ಯಾರಂಟಿ ಇಲ್ಲ. 8,000-9,000 ಅದು ಮತ್ತೆ ಗ್ಯಾರಂಟಿ ಕೊಡಂಗಿಲ್ಲ. ನಾವೆಲ್ಲ ನಮ್ಮ ಟಿವಿ ಸಂಬಂಧ ಆಲ್ಮೋಸ್ಟ್ ಗೋದಾಗ ಎಷ್ಟಿಟ್ಟು ನಾವು ತೊಗೊಂಡು ಅಂಗಡಿ ಬಿಟ್ಟು ರಿಪೇರಿ ಮಾಡೋರು ಬಿಟ್ಟು ಟಿವಿ ಎಲ್ಲೆಲ್ಲಿಂದ ತರಿಸ್ಕೊಡ್ತಾರಲ್ಲ ಅವ್ರ ಕಡೆಯಿಂದ ಎಲ್ಲ ಜಾಲಾಡ್ಸ್ಬಿಟ್ವಿ. ಯಾಕಂದ್ರೆ 15 ದಿನ ಆಗೈತಿ ತೊಗೊಂಬಂದು. ಇಲ್ಲಾಂದ್ರೆ ಈ ಟಿವಿ ನೀವು ಎಷ್ಟಾಗುತ್ತೆ ಅಷ್ಟಕ್ಕೆ ತಗೋರಿ. ಹೊಸ ಟಿವಿ ಐತಿ, ಎಲ್ಲ ಸಾಮಾನು ಒಳಗಿನೂ ಹೊಸವೇ ಇರ್ತವೆ. ಬರೀ ಸ್ಕ್ರೀನ್ ಒಂದೇ ಹೋಗೈತೆ ಅಂದ್ರೆ ಅವ್ರು ತಗೋತಾರೆ, ಬರೇ ಭಾಳ ಕಮ್ಮಿ ರೇಟಿಗೆ ಕೇಳಿದ್ರೆ. ಹಂಗಾಗಿ ನಮ್ಗೆ 1000 ರೂಪಾಯಿ ಕೇಳ್ತಾರೆ, 1500 ರೂಪಾಯಿ ಕೇಳ್ತಾರೆ ಈಗ ಹೊಸ ಟಿವಿಗೆ. ಬೇಡ ಇಲ್ಲೇ ಇರಲಿ ನೋಡೋಣ, ಯಾವಾಗ ಚಾನ್ಸ್ ಬಿಡ್ತಾರೆ. ನಮ್ಮ ದೋಸ್ತಿಗೆ ಹೇಳೀನಿ, ಅದು ಮಾಡಿ ರಿಪೇರಿ ಮಾಡಿಕೊಡ್ತೀನಿ ಅಂತ ಹೇಳೋಣ. ಯಾವ್ದಾರ ಒಂದು ಹಳೆ ಟಿವಿ ಯಾವಾಗ ಬಂದ್ರೆ ಡಿಸ್ಪ್ಲೇ ಹಾಕಿಕೊಡ್ತೀನಿ ಅಂತ ಹೇಳೋಣ. ಅದಕ್ಕೆ ನೋಡೋಣ ನಿಂತಿದ್ರೆ ಇದು ಮಾಡಿ ಆರಾಮ್. ಯಾವುದೇ ಕಿರಿಕಿರಿ ಇಲ್ಲ, ಏನಿಲ್ಲ. ಸುಮ್ಮನೆ ಒಂದು 2000 ರೂಪಾಯಿದಾಗ ಬರ್ತಾ ವರ್ಷಾನುಗಟ್ಟಲೆ ಬರ್ತದೆ. ನಾವು ಇನ್ಶೂರೆನ್ಸ್ ತೊಗೊಂಡ್ರೆ ಇನ್ಶೂರೆನ್ಸಿಗೆ ಗ್ಯಾರಂಟಿ ಇಲ್ಲ. ಟಿವಿ ಕೆಟ್ಟಂದ್ರೆ ಅದಕ್ಕೆ ಸಪ್ರೇಟ್ ಇರ್ತದೆ. ಟಿವಿದಂದ್ರೆ 2 ವರ್ಷ ಇರ್ತಲ್ಲ, ವಾರಂಟಿ ಅದಿರುತ್ತೆ. 2-3 ವರ್ಷ ಇರ್ತದೆ. ಯಾಕೆ ಬೇಕು ಸುಮ್ಮನೆ ಆರಾಮ್. ನೋಡಿರಿ ಫ್ರೆಂಡ್ಸ್, ಇವತ್ತಿನ ಲಾಗ್ ಅಂತೂ ಇಷ್ಟಿತ್ತು. ನಾಳೆ ನಮ್ಮ ಮನೆಯವ್ರಿಗೆ ಟ್ರಯಲ್ ಅದಂತ, ನಾಳೆ ಹೋಗಿ ನಾಡ್ದು ಬರೋದು. ಇಲ್ಲ, ನಾಳೆ ಹೋಗಿ ನಡೆಗೆ ಬರೋದು. ಅದು ರಿಸಿಪ್ಟ್ ಮ್ಯಾಗ ತೊಗೊಂಡ್ರೆ ಕೆಳಗೆ ಇಳಿಸ್ತಾರೆ. ಮುಗಿತು ಟ್ರಯಲ್ ಇಷ್ಟೇ. ಅದು ನಾಡು ಹೋಗುತ್ತೆ ಟ್ರಯಲ್. ಮಂಗಳವಾರ ಹೋಗುತ್ತೆ ಟ್ರಯಲ್. ನೀವು ಹೋಗಲ್ಲ ಟ್ರಯಲ್? ಮತ್ತೆ ಹೋಗ್ತದೆ. ಫಸ್ಟ್ ಟ್ರಯಲ್ಗೆ ನಮ್ದು ಐತಿ. ಯಾವಾಗ? ಮಂಗಳವಾರನೇ ಐತದು. ಸೋಮವಾರ ಅಂದ್ರೆ ಇಲ್ಲ. ಈಗ ನಾಳೆ ಒಂದಿನ ಬಿಟ್ಟು ಮತ್ತೆ ಮಂಗಳವಾರ ಐತಿ. ಮಂಗಳವಾರ ನಾಳೆಗೆ ಈಗ ಮ್ಯಾಗ ತೊಗೊಂಡ್ರೆ ರಿಸಿಪ್ಟ್ ಅದನ್ನ ನೀರಾಗಿ ಇಳಿಸ್ತಾರೆ. ನೀರಾಗಿ ಇಳಿಸೋತೆ ನಾವು ಇರ್ಬೇಕು ಹೋಗ್ತಾರೆ. ನಾವು ವಾರದಲ್ಲಿ ಓಪನ್ ಅಥವಾ ಎಲ್ಲ ಚೆಕ್ ಮಾಡಕ್ಕೆ ನಾವು ಇರ್ಬೇಕು ಹೋಗ್ತಾರೆ. ಸಂಡೇ ದಿನ ಐತಿ, ನಮ್ಮ ಮನೆಯವ್ರದ್ದು ಡ್ಯೂಟಿ ಐತಿ. ರಚಿತಾನು ಊರಿಗೆ ಹೋಗಳ, ಕಾಕಿ ಎಲ್ಲರೂ ಊರಿಗೆ ಹೋಗೋರ. ಒಂಥರ ಗೊತ್ತಿಲ್ಲ ಹೆಂಗೆ ಕಳಿತೀನಿ ಏನೋ ದಿನ 2 ದಿನ. ಒಂಥರ ಭಾಳ ಬೇಸರ ಆಗ್ತೈತಿ. ಮಳೆನೂ ಇಲ್ಲ, ಸಿಕ್ಕಾಪಟ್ಟೆ ಕುದಿ ಐತಿ. ಎಲ್ಲಿ ಹೊರಗೆ ಹೋಗಾಕೂ ಸದ್ಯಕ್ಕೆ ಅವಕಾಶ ಆಗವಲ್ದು ನಮ್ಗೆ. ಯಾಕಂದ್ರೆ ಮಳೆ ಬರ್ತಾ ಇರೋ ಮಾಡಿ ನೋಡ್ತೀವಿ, ಆ ನಮ್ನಿ ಮಾಡೋ ಒಜ್ಜಿ ತುಂಬಿ ಬಂದ್ಬಿಡ್ತೈತಿ. ಇಲ್ಲಿ ಗೋವಾ ಮಳೆ ಹೇಳಕ್ಕೆ ಬರಲ್ಲ ಅಂತೇಳಿ. ಆದರೂ ನಾವು ಬಿಡಂಗಿಲ್ಲ ರೀ. ಎಷ್ಟಾಗುತ್ತೋ ಅಷ್ಟು ಇಲ್ಲೇ ಹೊರಗಿಂದವ್ರಿಗೇ ಆದಷ್ಟು ಸಾಧ್ಯ ಮಾಡಿ ಹೋಗಿ ಬರ್ತೀವಿ. ಮೊನ್ನೆ ಒಂದಿಷ್ಟು ಧೈರ್ಯ ಮಾಡಿ ವಿಶಾಲಿಗೆ ಹೋಗಿ ಬಂದಿದ್ವಿ. ಧರ್ಮಸ್ಥಳಕ್ಕೂ ಕೂಡ ರಚಿತಾ ಹೋಗೋಣ ಬಂದು ಕರ್ಲು. ನಂಗೆ 100ಕ್ಕೆ 120% ಭಾಳ ಮನಸ್ಸಿತ್ತು. ನಮ್ಮ ಮನೆಯವ್ರಿಗೆ ಅಂದು ನಾನು, ಇಬ್ಬರು ಸಣ್ಣ ಹುಡುಗರು ಆಗ್ತಾರ, ಆಗಂಗಿಲ್ಲ, ಬೇಡ ಟ್ರೈನ್. ಅದು ಇಲ್ಲಿಂದ ಮಡ್ಗಾವ್ ತನಕ ಬಸ್ಲಿಂದ ಮತ್ತು ಮಂಗಳೂರು ತನಕ ಟ್ರೈನ್, ಅಲ್ಲಿಂದ ಮತ್ತೆ ಚೇಂಜ್ ಮಾಡ್ಕೊಂಡು ಹೋಗೋದು. ಹಾಗಾಗಿ 2 ಹುಡುಗರು ಅಕ್ಕ ಮರೈತಿ ಟ್ರೈನ್ದೊಳಗೆ ಎಲ್ಲ ಹತ್ತದು ಇಳಿದು ರಾತ್ರಿ ಟೈಮ್ದಾಗ ಬೇಡ. 12 ಸಿಕ್ಕಿರ್ಬೇಕು ಟ್ರೈನ್.
ಅದೊಂದು 12ವರೆಗೆ ಅದಂತ. ಈಗ 12ವರೆ ತನೂ ಮಡ್ಗಾವ್ ಬಸ್ ಸ್ಟ್ಯಾಂಡ್ ಒಳಗೆ ಕುಂದಿರ್ಬೇಕು. ಯಾಕಂದ್ರೆ ಇಲ್ಲಿ 8ವರೆ ಮ್ಯಾಗ ಇಲ್ಲಿ ಗೋವಾದಾಗ ಬಸ್ ಇಲ್ರಿ ಮಡ್ಗಾವಿಗೆ ಹೋಗಕ್ಕೆ. ಹಂಗಾಗಿ 8ವರೆಗೆ ಹೋಗಿ 12ವರೆ ತನ ಅಲ್ಲಿ ರೈಲ್ವೆ ಸ್ಟೇಷನ್ದಾಗೆ ಅವ್ರ ಕಾಲ ಕಳಿಬೇಕು. ಹುಡುಗರು ಮೊದಲೇ ಸುಮ್ಕುಂದ್ರವಲ್ಲ. ಆರೇನ ಒಬ್ಬನೇ ಅಕ್ಕನ ಅವ್ರೆ ಮತ್ತೆ ಎಲ್ಲರ ಕಡೆನೂ ಹೋಗ್ತಾನ, ಅವ್ನ ಆರಾಮ್ಸೆ ನೋಡ್ತಾರ. ಸೋನಿ ದೊಡ್ಡಕದಾಳಿ ಈಗ, ಆಕಿಂದೇನೋ ಇದು ಇಲ್ಲ. ಹಂಗಾಗಿ ಓಂಕಾರ ಶ್ರೀದು ಇಬ್ಬರದು ಓಡಾಕತ್ರು, ಒಬ್ಬರಿಂದ ಒಬ್ರು ಓಡಾಕತ್ರ ಅಂದ್ರೆ ಹುಡುಗರು ಆಗಂಗಿಲ್ಲ, ಬ್ಯಾಡ ಅಂದ್ರೆ ಸರಿ ಅಂತೇಳಿ ನಾನು ಬಿಟ್ಟೆ ನೋಡ್ರಿ. ಮನ್ಸು ಭಾಳ ಇತ್ತು ಆದ್ರೆ ಹೋಗಕ್ಕೆ. ಇರಲಿ ನೆಕ್ಸ್ಟ್ ನೋಡೋಣಂತ, ಮಕ್ಕಳೆಲ್ಲ ದೊಡ್ಡವರಾಗಲಿ ಅವ್ರಿಗೆ ಕೂಡ ನೋಡೋ ಆಸಕ್ತಿ ಬಂತಂದ್ರೆ ಕರ್ಕೊಂಡು ಹೋಗಕ್ಕೆ ಬರ್ತೈತಿ. ಅಲ್ಲಿ ತನಕ ಮತ್ತೆ ಹೆಂಗಾಗುತ್ತೆ ಹಂಗೆ ನೋಡೋಣಂತ. ಸದ್ಯಕ್ಕೆ ಟೈಮ್ ಭಾಳ ಆಗೈತಿ. ಮತ್ತು ನಾಳೆ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಇವತ್ತೇನು ವಿಡಿಯೋಕ್ಕೆ ಬಾಯ್ ಹೇಳ್ತೀನಿ ನೋಡ್ರಿ. ಬಾಯ್ ಫ್ರೆಂಡ್ಸ್.